ಆಮೇಲೆ ಅದರಲ್ಲಿ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ನಾನು ಹೇಳಿದ್ದೆ ನಿಮಗೆ ಏನಂತ. ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಅದು ಎಂತ ಎಕ್ಸ್ಪ್ರೆಷನ್ ಅಂದ್ರೆ ಅದು ನಿಮಗೆ ಎಕ್ಸ್ಪ್ರೆಸ್ ಮಾಡತ್ತೆ, ಹೇಳತ್ತೆ ಯಾವ ತರ ಎಕ್ಸ್ಪ್ರೆಷನ್, ಅದರಲ್ಲಿ ಏನೇನು ಇರಬೇಕು, ಕೋಎಫಿಷಿಯಂಟ್ ಇರಬೇಕು, ವೇರಿಯೇಬಲ್ಸ್ ಇರಬೇಕು, ಕಾನ್ಸ್ಟೆಂಟ್ ಇರಬೇಕು, ಮತ್ತೆ ಮ್ಯಾಥಮೆಟಿಕಲ್ ಆಪರೇಟರ್ಸ್ ಇರಬೇಕು. ಕೋಎಫಿಷಿಯಂಟ್ ಯಾವ ತರ ಇರುತ್ತೆ, ಒಂದು ನ್ಯೂಮರಿಕಲ್, ಇನ್ನೊಂದು ಲಿಟ್ರಲ್. ನ್ಯೂಮರಿಕಲ್ ವ್ಯಾಲ್ಯೂ ಇದ್ರೆ ನ್ಯೂಮರಿಕಲ್ ಕೋಎಫಿಷಿಯಂಟ್, ವೇರಿಯೇಬಲ್ ವ್ಯಾಲ್ಯೂ ಇದ್ರೆ ವೇರಿಯೇಬಲ್ ಕೋಎಫಿಷಿಯಂಟ್. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಓಕೆ. ದೆನ್ ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂಗೆ ಕಾನ್ಸ್ಟೆಂಟ್ ಅಂತಾರೆ. ಮತ್ತೆ ವೇರಿಯೇಬಲ್ಸ್ ಅಂದ್ರೆ ಫಿಕ್ಸ್ಡ್ ಇರಬಾರ್ದು, ನಾಟ್ ಫಿಕ್ಸ್ಡ್ ಇರಲ್ದ ವ್ಯಾಲ್ಯೂಗೆ ನಾವೇನಂತೀವಿ, ವೇರಿಯೇಬಲ್ಸ್. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ನೆಕ್ಸ್ಟ್ ಏನು, ಟರ್ಮ್ ಅಂದ್ರೆ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಇರೋ ಪಾರ್ಟ್ಸ್. ಆ ಪಾರ್ಟ್ಸ್ಗೆ ಏನಂದಿದ್ದಾರೆ, ಟರ್ಮ್. ಆ ಪಾರ್ಟ್ಸ್ನ ನಾವು ಹೇಗೆ ಸಪ್ರೇಟ್ ಮಾಡೀವಿ, ಮ್ಯಾಥಮೆಟಿಕಲ್ ಆಪರೇಟರ್ ಪ್ಲಸ್ ಅನ್ನೋದು ಮತ್ತೆ ಮೈನಸ್ ಇವೆರಡು ಸೈನ್ ಇಂದ ನಾವು ಅದನ್ನ ಪ್ಲಸ್ ಇರ್ಬೋದು ಇಲ್ಲ ಮೈನಸ್, ಇವೆರಡು ಸೈನ್ ನ ನಾವು ಬಳಸ್ಕೊಂಡು ಏನ್ ಮಾಡ್ತೀವಿ, ಟರ್ಮ್ಸ್ ನ ನಾವು ಸಪ್ರೇಟ್ ಮಾಡ್ತೀವಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಬಾಯ್.